ಹಾಯ್ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್ ಅಕ್ಷು ಕನ್ನಡ ವ್ಲಾಗ್ಸ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ತುಂಬಾ ಚೆನ್ನಾಗಿದ್ದೀರಾ ಅಂತ ಅಂದ್ಕೊತೀನಿ. ಸೊ ಇವತ್ತಿನ ಆಲ್ ಓವರ್ ವಿಡಿಯೋ ಬಂದು ಹಳದಿ ಆ್ಯಂಡ್ ಮೆಹಂದಿ ಶಾಸ್ತ್ರ. ಸೊ ದಟ್ ನಾನು ಎರಡೂ ಒಂದೇ ವಿಡಿಯೋಲಾದರೆ ಕವರ್ ಮಾಡ್ತೀನಿ, ಇಲ್ಲಾಂದರೆ 2 ವಿಡಿಯೋದಲ್ಲಿ ಅಪ್ಲೋಡ್ ಮಾಡ್ತೀನಿ. ಸೊ ದಟ್ ನಾನು ಅರ್ಲಿ ಮಾರ್ನಿಂಗ್ ಎದ್ದು ಹಸ್ಬೆಂಡ್ ಮನೇಲಿದ್ದೀನಿ. ಇವಾಗ ಎದ್ದು ಫ್ರೆಶ್ ಅಪ್ ಆಗಿ ಪೂಜೆ ಮಾಡಿ ಇವಾಗ ಹೊರಡ್ತಾ ಇದ್ದೀವಿ. 10 ನಿಮಿಷ, ಇವಾಗ 6:30 ಆಗಿದೆ. ಡೆಕೋರೇಷನ್ ಅವರು ಆಲ್ರೆಡಿ ಬಂದಿದ್ದಾರೆ, ಶಾಮಿಯಾನದವರು ಆನ್ ದ ವೇ. ಸೊ ನಾವು ಹೋಗ್ಬೇಕು, ಯಾಕಂದರೆ ಎಲ್ಲನೂ ನಾನು ಮತ್ತು ಅರುಣ್ ಹೇಳಿರೋದ್ರಿಂದ ಬೇಗ ಹೊರಡ್ಬೇಕಿಲ್ಲಿಂದ. ಹಳದಿ ಶಾಸ್ತ್ರ ಇರೋದು ಬಂದು 11 ಗಂಟೆಗೆ. ಸೊ ನಾನು ಅಲ್ಲೋಗಿ ರೆಡಿಯಾಗಿ ನಿಮಗೆಲ್ಲ ಸಿಗ್ತೀನಿ. ವಿಡಿಯೋನ ಕೊನೆವರೆಗೆ ನೋಡಿ, ಸೊ ದಟ್ ವಿಡಿಯೋದಲ್ಲಿ ತುಂಬ ಇಂಟ್ರೆಸ್ಟಿಂಗಾಗಿ, ಚೆನ್ನಾಗಿ, ಬೋರಿಂಗ್ ಇಲ್ಲದೆ ಇರುತ್ತೆ. ಲೆಟ್ಸ್ ಗೋ. ನಾನು ಪೂಜೆ ಎಲ್ಲ ಮಾಡಿಬಿಟ್ಟು ಮನೆಯಿಂದ ಹೊರಡ್ತಾ ಇದ್ದೀನಿ. ನಾವು ಆ್ಯಕ್ಚುಲಿ ಅಲ್ಲಿ ಏನಕ್ಕೆ ಮಲ್ಕೊಳ್ಬೇಕು ಅಂತಂದರೆ ನಂದು ಸ್ವಲ್ಪ ಪ್ಯಾಕಿಂಗ್ ಎಲ್ಲ ಆಗಿರಲಿಲ್ಲ. ಆ್ಯಂಡ್ ನನ್ನ ವಾಯ್ಸ್ಗೆ ಮತ್ತು ಬ್ಯಾಕ್ಗ್ರೌಂಡ್ ವಾಯ್ಸ್ಗೆ ಸ್ವಲ್ಪ ಎಕ್ಸ್ಕ್ಯೂಸ್ ಮಿ, ಬಿಕಾಸ್ ಇಲ್ಲಿ ಕಿರ್ಚಾಡಿ ಮಾತಾಡಿ ನನ್ನ ವಾಯ್ಸ್ ಕೆಟ್ಟೋಗಿದೆ. ಅದಾದಮೇಲೆ ನಾವು ಅರ್ಲಿ ಮಾರ್ನಿಂಗ್ ಹೊರಟ್ವಿ ಮನೆಗೆ. ಅಲ್ಲಿವರೆಗೆ ಡೆಕೋರೇಷನ್ ಅವರೆಲ್ಲ ಬಂದು ಎಲ್ಲ ಫ್ಲವರ್ ಡೆಕೋರೇಷನ್ ಎಲ್ಲ ಮಾಡ್ತಾಯಿದ್ರು. ಆ್ಯಕ್ಚುಲಿ ಫ್ಲವರ್ ಡೆಕೋರೇಷನ್ ಆ್ಯಂಡ್ ಮದುವೆಗೆ ಡೆಕೋರೇಷನ್ ಬಂದು ಅರ್ಚನ್ ಅಂತ ಹೇಳ್ಬಿಟ್ಟು ತುಂಬ ಕೈಂಡ್ಲಿ ನೇಚರ್ ಆಗಿ ತುಂಬಾ ಚೆನ್ನಾಗಿ ಮಾಡಿಕೊಟ್ರು. ಸ್ವಲ್ಪ ಚೇಂಜಸ್ ಹೇಳಿದ್ರು ಅಷ್ಟೇ, ಏನೂ ಅಂದ್ಕೊಳ್ದೇನೆ ಚೇಂಜಸ್ ಕೂಡ ಮಾಡಿಕೊಡ್ತಾಯಿದ್ರು. ನಾವು ಚಪ್ರ, ಮನೆ ಡೆಕೋರೇಷನ್ನು ಮತ್ತು ಹಳದಿದು ಚೌಟ್ರಿಯಲ್ಲಿ ಏನೇನು ಹೇಳಿದ್ದೀವಿ ಅದೆಲ್ಲ ಇವರೇ ಪ್ಯಾಕೇಜ್ ಮಾತಾಡಿದ್ದು. ಅವ್ರದ್ದು ನಂಬರು ಕೂಡ ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ, ನೀವು ಬೇಕಾದರೆ ಅವ್ರನ್ನ ಕಾಂಟ್ಯಾಕ್ಟ್ ಮಾಡ್ಕೊಬೋದು. ಅಫೋರ್ಡಬಲ್ ಪ್ರೈಸಲ್ಲಿ ತುಂಬಾ ಚೆನ್ನಾಗಿ ಮಾಡ್ಕೊತಾರೆ. ಆ್ಯಂಡ್ ಶಾಮಿಯಾನ ಬಂದು ನಿಯರ್ ನಮ್ಮ ಮನೆ ಹತ್ರನೇ ನಮ್ಮ ಡ್ಯಾಡಿ ಫ್ರೆಂಡಿಗೆ ಹೇಳಿದ್ದು. ಸೊ ನಾವು ಫುಲ್ ಒಂದು ಸೈಟನ್ನ ಕ್ಲೀನ್ ಮಾಡಿಸಿ ಒಂದು ಫುಡ್ಡಿಗೇ ಸಪ್ರೇಟ್ ಕಂಪಾರ್ಟ್ಮೆಂಟು ಮತ್ತು ಇದಕ್ಕೆ ಅಂತಲೇ ಸಪ್ರೇಟ್ ಮಾಡ್ಕೊಂಡಿದ್ವಿ. ಅದಾದಮೇಲೆ ಅವ್ವ ಪೂಜೆ ಎಲ್ಲ ಮಾಡಿ ನಾವು ರೆಡಿಯಾಗಿ ಹೊರಟ್ವಿ. ಬ್ಯಾಕ್ 10:14 ಆಗಿದೆ ಟೈಮು. ಐ ಆಮ್ ಗೆಟಿಂಗ್ ರೆಡಿ. ಹೇರ್ ಸ್ಟೈಲ್ ಬಂದಾಗಬೇಕು. ಬ್ರೈಡ್ ರೆಡಿ ಇದ್ದಾರೆ. 11ಗೆ ಸ್ಟಾರ್ಟ್ ಆಗುತ್ತೆ ಫಂಕ್ಷನು. ಸೊ ಎಲ್ಲ ರೆಡಿ ಇದೆ, ಡೆಕೋರೇಷನ್ ರೆಡಿ ಇದೆ, ಎಲ್ಲ ರೆಡಿ ಇದೆ, ತೋರಿಸ್ತೀನಿ. ಹೇರ್ ಸ್ಟೈಲ್ ಮುಗಿಸ್ಕೊಂಡು ಸಿಗ್ತೀನಿ, ಆಯಿತಾ? ಸೊ ಈ ಥರ ಇತ್ತು ಫೈನಲ್ ಡೆಕೋರೇಷನ್ ಬಂದು. ಇದೇ ಥರ ಬೇಕು ಅಂತ ಅಂದ್ಬಿಟ್ಟು ಮಾಡಿಸಿದ್ದು. ಆ್ಯಂಡ್ ನಾವು ಏನೇನು ಈವೆಂಟಲ್ಲಿ ಪ್ಲ್ಯಾನ್ ಮಾಡಿದ್ದೆ ಅಂದರೆ ಫಸ್ಟು ಫೋಟೋಶೂಟು, ಅದಾದಮೇಲೆ ಸಾಂಗು, ಡ್ಯಾನ್ಸು, ಗೇಮ್ಸು, ಮತ್ತು ನಾನು ಗೋಲ್ಗಪ್ಪ ಸ್ಟಾಲು ಇಡ್ಸಿದ್ದೆ. ಅದು ಯಾವುದು ವೀಡಿಯೋದಲ್ಲಿ ಆಗಿಲ್ಲ, ಬಿಕಾಸ್ ನನ್ನ ಕಸಿನ್ಸು ನಾವು ತುಂಬಾ ಬ್ಯುಸಿ ಆಗಿಬಿಟ್ವಿ. ಸೊ ದಟ್ ಯಾರೂ ಫೋನಲ್ಲಿ ಜಾಸ್ತಿ ವೀಡಿಯೋಸ್ನ ತಗೊಂಡೇ ಇಲ್ಲ. ಸೊ ನಾವು ಇಲ್ಲಿ ಬೇಗನೆ ರೆಡಿ ಆಗ್ತಿರೋದು. ಅಂದರೆ ನಾವು ಮೇಕಪ್ ಆರ್ಟಿಸ್ಟ್ ಯಾರೂ ಕರೆಸಿರಲಿಲ್ಲ, ಸೆಲ್ಫ್ ಮೇಕಪ್, ಹೇರ್ ಸ್ಟೈಲ್ ಒಬ್ರಿಗೊಬ್ರು ಮಾಡೋದು, ಆ ಥರನೇ ಕೋಆರ್ಡಿನೇಷನಲ್ಲಿ ಮಾಡ್ಕೊಂಡಿರೋದು. ಸೊ ದಿಸ್ ಇಸ್ ಹೌ ಅವರ ಔಟ್ಫುಟ್ಸ್. ಆ್ಯಂಡ್ ನಮ್ಮ ಕಾಸ್ಟ್ಯೂಮ್ ಬಗ್ಗೆ ಹೇಳಬೇಕು ಅಂದರೆ ಎಲ್ಲ ಬ್ಲೌಸ್ನೆಲ್ಲ ನಮ್ಮ ಟೈಲರ್ ಹತ್ರ ಕಸ್ಟಮೈಸ್ ಮಾಡಿಸಿರೋದು. ಆ್ಯಂಡ್ ನಾನು ಮತ್ತು ನನ್ನ ಚಿಕ್ಕಮ್ಮ ಎಲ್ಲ ಆನ್ಲೈನಲ್ಲಿ ಬುಕ್ ಮಾಡ್ಕೊಂಡಿದ್ದೆಲ್ಲ. ನಾನು ಮದುವೆ ಆದಮೇಲೆ ಡೀಟೇಲ್ ಆಗಿ ನನ್ನ ಕಾಸ್ಟ್ಯೂಮು, ನನ್ನ ಬ್ಯಾಂಗಲ್ಸ್, ಜುವೆಲ್ಸ್ ಎಲ್ಲದು ಕೂಡ ಒಂದು ವಿಡಿಯೋ ಮಾಡಿ ಹಾಕ್ತೀನಿ, ಆಯಿತಾ? ಆ್ಯಂಡ್ ನನ್ನ ತಂಗಿಗೆ ನಾನು ಮೆಸ್ಸಿ ಹೇರ್ ಸ್ಟೈಲ್ ಮಾಡ್ತಾಯಿದ್ದೆ. ಅವಳು ಥೀಮ್ ಬಂದು ನಾವೆಲ್ಲ ಎಲ್ಲೋ ಇದ್ದರೆ ಅವಳು ಕ್ರೀಮ್ ಆ್ಯಂಡ್ ಪೀಚಲ್ಲಿ ಚೂಸ್ ಮಾಡ್ಕೊಂಡಿದ್ಲು, ಸೊ ದಟ್ ಇಟ್ಸ್ ಲುಕ್ ಡಿಫ್ರೆಂಟ್ ಅಂತ. ಸೊ ನಾವು ಎಲ್ಲ ರೆಡಿ ಆಗ್ತಿದ್ವಿ, ಬಿಕಾಸ್ ಈವೆಂಟ್ ಸ್ಟಾರ್ಟ್ ಆಗೋದು ಒಂದು 11 ಅಂತ ಅಂದ್ಕೊಂಡಿದ್ವಿ. ಆಲ್ಮೋಸ್ಟ್ ಒಂದು 11:15ಗೆ ಸ್ಟಾರ್ಟ್ ಆಗಿದೆ. ಆ್ಯಂಡ್ ತುಂಬಾ ಎಂಜಾಯ್ಮೆಂಟ್ ಇತ್ತು. ಸಿಕ್ಕಾಬಟ್ಟೆ ಫ್ಯಾಮಿಲಿ ಗೆಟ್ ಟುಗೆದರ್ ಅಂದ್ರೇ ಒಂಥರ ಖುಷಿ ಆಗುತ್ತೆ ತುಂಬ. ನನ್ನ ಕಸಿನ್ಸು ಮತ್ತು ಫ್ರೆಂಡ್ಸು, ಫ್ಯಾಮಿಲಿ ಎಲ್ಲ ತುಂಬ ಚೆನ್ನಾಗಿರುತ್ತೆ. ಆ್ಯಂಡ್ ಇದನ್ನು ನಾವು 1 ವೀಕ್ ಅಂತಲೇ ಏನೇನು ಮಾಡಬೇಕು ಅಂತ ಪ್ಲ್ಯಾನ್ ಮಾಡಿ ಎಕ್ಸಿಕ್ಯೂಷನ್ ಮಾಡಿಸಿದ್ದು. ತುಂಬಾ ಚೆನ್ನಾಗಿ ಅನ್ನಿಸ್ತು. ನನ್ನ ತಂಗಿಗೂ ತುಂಬಾ ಖುಷಿ ಆಯಿತು. ಆ್ಯಂಡ್ ಎಲ್ಲರೂ ಅಷ್ಟೇ ಫಂಕ್ಷನ್ ತುಂಬಾ ಚೆನ್ನಾಗಿ ಬಂದಿದೆ ಅಂತ ಹೇಳ್ತಾಯಿದ್ರು. ಮೋರೋವರ್ ನಾನು ಆ್ಯಂಕರಿಂಗ್ ಮಾಡಿದ್ದೀನಿ, ಅದು ಕೂಡ ಅಷ್ಟೇ ಜಾಸ್ತಿ ವೀಡಿಯೋನೇ ಯಾರೂ ತಗೊಂಡೇ ಇಲ್ಲ, ಬಿಕಾಸ್ ಫೋನಲ್ಲೆಲ್ಲ ಬ್ಯುಸಿ ಇರ್ತಾರೆ, ಅದು ಅಲ್ಲಿ ಇಲ್ಲಿ ಅಂತ ಅಂದ್ಬಿಟ್ಟು ವೀಡಿಯೋ ಜಾಸ್ತಿ ತಗೊಂಡಿಲ್ಲ. ಅದಾದಮೇಲೆ ನಾವು ಫಸ್ಟು ಫೋಟೋಶೂಟೆಲ್ಲ ಮುಗಿಸ್ಕೊಂಬಿಡೋಣ ಅಂತ ಮಾಡಿದ್ವಿ. ಅದಾದಮೇಲೆ ಪ್ರೇಯರ್ ಇರುತ್ತೆ, ಡ್ಯಾನ್ಸ್. ನಾನು ಯಾವ ಥರ ಲೀಸ್ಟ್ ಮಾಡ್ಕೊಂಡಿದ್ದೆ ಅದೇ ಥರ ಎಕ್ಸಿಕ್ಯೂಷನ್ ಆಗಬೇಕಂತಿತ್ತು. ಮತ್ತು ನಮ್ಮ ಮಮ್ಮಿಗೆ ನಾನು ಫಸ್ಟೇ ಹೇಳಿದ್ದೆ, ಮಮ್ಮಿ ನೀನು ಸಾಂಗ್ ಹೇಳಿ ಪ್ರೇಯರ್ ಸ್ಟಾರ್ಟ್ ಮಾಡು ಅಂತ ಅವ್ರು ಹೇಳ್ತಿದ್ದಾರೆ ಇವಾಗ. ದೇವಕಿ ನಂದನ ಯಾದವ ಕೃಷ್ಣನ ಭಜಿಸುವ ಶರಣ ಗುರುವೇ, ಜಾನಕಿ ರಮಣನ ಶ್ರೀ ಜಯ ರಾಮನ ಪೂಜ್ವೇಂದ್ರಾಯ ನಮಃ. ಇವಾಗ ನಂದು ಒಂದು ಕ್ವಶನ್ ಇದೆ. ಆ್ಯಕ್ಚುಲಿ ಸೌಂಡ್ ಕೇಳಿಸ್ತಿದ್ಯಾ? ಓಕೆ. ಸೊ ನಮಗೆ ಈಗಿನಿರೋರಿಗೆ ಹಲ್ದಿ ಶಾಸ್ತ್ರ ಯಾಕೆ ಮಾಡ್ತಾರೆ ಅಂತ ಎಕ್ಸಾಕ್ಟಾಗಿ ಗೊತ್ತಿಲ್ಲ.
ಸೊ ಇಲ್ಲಿರೋರಲ್ಲಿ ದೊಡ್ಡವರಲ್ಲಿ ಯಾಕೆ ಹಲ್ದಿ ಶಾಸ್ತ್ರ ಹುಡುಗ ಹುಡುಗಿಗ್ ಮಾಡ್ತಾರೆ ಅಂತ ಯಾರಾದ್ರೂ ಒಬ್ರು ಹೇಳಿ. ಯಾರಿಗೆ ಮೈಕ್ ಕೊಡೋಣ? ಯಾಕಂದ್ರೆ ಹಿಂದೆ ಎಲ್ಲ ಹಲ್ದಿ ಶಾಸ್ತ್ರ ಅಂತ ಯಾಕೆ ಮಾಡ್ತಿದ್ರು? ಯಾರಾದ್ರೂ ಒಬ್ರು ಹೇಳಿ ಹೇಳಿ, ಯಾರಾದ್ರೂ ಹೇಳಿ. ಮೈಕ್ ಆನ್ ಮಾಡ್ಕೊಡು ಮೌನ. ಅಲ್ಲ, ಹಲ್ದಿ ಶಾಸ್ತ್ರ ಏನಿಕ್ ಮಾಡ್ತಿದ್ರು ಹಿಂದೆ? ಮೌನ ಮೈಕ್ ಇದರಲ್ಲಿ ವೀರ್ಯ ಶಾಸ್ತ್ರ ಅಂತ ಹೇಳ್ತಿದ್ರು. ಅಷ್ಟೇ. ಓಕೆ ಓಕೆ, ಥ್ಯಾಂಕ್ ಯು. ನಿಂದ ಆಫ್ ಮಾಡು. ಹಲ್ದಿ ಹಚ್ಚೋದನ್ನ ಸ್ಟಾರ್ಟ್ ಮಾಡ್ತಿದೀವಿ. ಒಬ್ಬೊಬ್ರ ಇಬ್ರಾಗಿ ಬನ್ನಿ, ಬಂದು ಹಲ್ದಿ ಹಚ್ಬಿಟ್ಟು ಫೋಟೋ ತೆಗೆಸ್ಕೊಳ್ಳಿ. ಹಲ್ದಿ ಹಚ್ಚಾದ್ಮೇಲೆ ವಿ ವಿಲ್ ಸ್ಟಾರ್ಟ್ ಗೇಮ್. ಓಕೆ, ಸೊ ಈ ಕಡೆಯಿಂದ ಬನ್ನಿ. ಸೊ ಫಸ್ಟು ಒಂದೆರಡು ಸ್ಪೀಚ್ ಎಲ್ಲ ಆದಮೇಲೆ ಹಲ್ದಿ ಹಚ್ಚೋದಕ್ಕೆ ಸ್ಟಾರ್ಟ್ ಮಾಡಿದ್ವಿ. ಸೊ ಫೋಟೋಶೂಟ್ ವಿತ್ ಹಲ್ದಿ ಹಚ್ಚೋದು ಅದೆಲ್ಲ ತುಂಬಾ ಚೆನ್ನಾಗಿತ್ತು. ಆ್ಯಂಡ್ ಹಲ್ದಿ ನಾವು ಹೇಗೆ ಮಿಕ್ಸ್ ಮಾಡ್ಕೊಂಡಿದ್ವಿ ಅಂದರೆ 50% ಬೇಸನ್ ಆ್ಯಂಡ್ 50% ಹಲ್ದಿ, ಆ ಥರ ಪ್ಲ್ಯಾನ್ ಮಾಡಿದ್ದಿತ್ತು. ಮಾಯವಾಗಿದೆ ಮನಸ್ಸು ಹಾಗೆ ಬಂದಿದೆ ನೀಡದೆ ಸೂಚನೆ, ಮಾಯವಾಗಿದೆ ಮನಸ್ಸು ಹಾಗೆ ಸುಮ್ಮನೆ, ಗಾಯವ ಮಾಡಿದೆ ಕನಸು ಹಾಗೆ ಸುಮ್ಮನೆ ರೋಹದಲ್ಲಿದೆ. ನನ್ನ ಕಸಿನ್ ಅಂತೂ ತುಂಬಾ ಎಂಜಾಯ್ ಮಾಡ್ದ. ಅವನು ಫಸ್ಟ್ ಟೈಮ್ ಸಾಂಗ್ ಹೇಳಿದ್ದು ಆ್ಯಕ್ಚುಲಿ ನಾನೇ ಇಮ್ಯಾಜಿನ್ ಮಾಡಿರಲಿಲ್ಲ. ತುಂಬ ಬೋಲ್ಡಾಗಿ ನನ್ನ ಜೊತೆ ಕೋಆರ್ಡಿನೇಟ್ ಮಾಡಿಕೊಂಡು ಆ್ಯಂಕರಿಂಗಲ್ಲಾಗಿರ್ಬೋದು, ಸಾಂಗಲ್ಲಾಗಿರ್ಬೋದು, ಡ್ಯಾನ್ಸಲ್ಲಾಗಿರ್ಬೋದು ತುಂಬಾ ಚೆನ್ನಾಗಿತ್ತು. ಸರ್ಪ್ರೈಸ್ ವಿಸಿಟ್ ಏನು ಅಂದರೆ ಮನು ಕೂಡ ಬಂದಿದ್ದರು. ಸೀರಿಯಸ್ಲಿ ನಮಗೆ ಗೊತ್ತೇ ಇರಲಿಲ್ಲ. ಅವ್ರಿಗೆ ಕಾಸ್ಟ್ಯೂಮ್ ಕೂಡ ರೆಡಿ ಮಾಡಿರಲಿಲ್ಲ. ಹೇಗೋ ಫೈನಲಿ ಅವ್ರಿಗೆ ಮಾಡಿ ಒಂದೆರಡು ಶೂಟ್ ಮಾಡಿಸಿ ಅವರು ಕೂಡ ಊರಿಗೆ ಹೊರಟರು. ಬಿಕಾಸ್ ಅವರಿಗೂ ನೆಕ್ಸ್ಟು ಶಾಸ್ತ್ರ ಎಲ್ಲ ಇರುತ್ತಲ್ವ ಅಂತ. ಅದಾದಮೇಲೆ ನನ್ನ ದೊಡ್ಡಮ್ಮ ಅವ್ರ ಮಕ್ಕಳು ಎಲ್ಲ ಬಂದಿದ್ದರು. ನೆಕ್ಸ್ಟ್ ವಿ ಆರ್ ಸ್ಟಾರ್ಟೆಡ್ ಗೇಮ್ ಎಲ್ಲ ಸ್ಟಾರ್ಟ್ ಮಾಡಿದ್ವಿ. ಅದು ಯಾವುದು ನಿಜವಾಗ್ಲೂ ವೀಡಿಯೋ ಆಗೇ ಇಲ್ಲ. ಈ ವಿಡಿಯೋ ಏನಕ್ಕೆ ಅಪ್ಲೋಡ್ ಮಾಡ್ತಿದ್ದೀನಿ ಅಂದರೆ, ಸೊ ಈ ವಿಡಿಯೋದಲ್ಲಿ ಓವರಾಲ್ ನಮ್ಮದು ಹಲ್ದಿ ಡೇದು ಎಲ್ಲ ಕೂಡ ಇನ್ಕ್ಲೂಡ್ ಆಗಿದೆ. ದಟ್ಸ್ ವೈ ನಾನು ಈ ವಿಡಿಯೋನ ಅಪ್ಲೋಡ್ ಮಾಡ್ತಿದ್ದೀನಿ. ಆ್ಯಂಡ್ ಇದರಲ್ಲಿ ಡ್ಯಾನ್ಸು, ಹಾಡು ಮತ್ತು ಗೇಮ್ಸು ಎಲ್ಲ ಇತ್ತು. ತುಂಬಾ ಎಂಜಾಯ್ ಮಾಡಿದ್ದೀವಿ. ಅದು ನನ್ನ ತಂಗಿಗೆ ಒಂದು ಗಿಫ್ಟ್ ಅಂತಲೇ ಹೇಳೋಕ್ಕೆ ಇಷ್ಟಪಡ್ತೀನಿ, ಯಾಕಂದರೆ ಅಷ್ಟು ಚೆನ್ನಾಗಿತ್ತು. ಅವಳಂತೂ ತುಂಬಾ ಎಂಜಾಯ್ ಮಾಡಿದ್ಲು. ಆ್ಯಂಡ್ ಈ ವಿಡಿಯೋಗ್ರಫಿ ಮಾಡಿಕೊಟ್ಟಿದ್ದು ನಮಗೆ ಅಮೋಘ್ ಫೋಟೋಗ್ರಫಿ ಅಂತ. ತುಂಬಾ ಚೆನ್ನಾಗಿ ಮಾಡಿಕೊಟ್ಟಿದ್ದಾರೆ ಆ್ಯಂಡ್ ಅಫೋರ್ಡಬಲ್ ಆಗು ಮಾಡಿದ್ದಾರೆ. ಯಾರಿಗಾದ್ರೂ ಬೇಕು ಅಂದರೆ ನಾನು ಕಾಂಟ್ಯಾಕ್ಟ್ ನಂಬರ್ನ ಕೂಡ ಹಾಕ್ತೀನಿ ನಾನು ಡಿಸ್ಕ್ರಿಪ್ಷನಲ್ಲಿ, ನೀವು ಬೇಕಾದರೆ ತೊಗೋಬೋದು. ಆ್ಯಂಡ್ ನಮ್ಮ ಅಪ್ಪ ಅಮ್ಮನೂ ಕೂಡ ಡ್ಯಾನ್ಸ್ ಮಾಡಿದ್ರು. ತುಂಬಾ ಖುಷಿಯಾಯಿತು ನನಗೆ ಆ್ಯಕ್ಚುಲಿ ಕಸಿನ್ಸ್ ಜೊತೆಗೆಲ್ಲ ಟೈಮ್ ಸ್ಪೆಂಡ್ ಮಾಡೋದು ಅಂದರೆ. ಸೊ ದಿಸ್ ಇಸ್ ದ ಡೇ ವಿ ಎಂಜಾಯ್ ಅ ಲಾಟ್. ಆ್ಯಂಡ್ ನನ್ನ ಹಸ್ಬೆಂಡ್ ಯಾವತ್ತೂ ಡ್ಯಾನ್ಸ್ ಮಾಡ್ತಿದ್ದೆ, ಅವರು ಡ್ಯಾನ್ಸ್ ಮಾಡಿಬಿಟ್ಟಿದ್ದಾರೆ. ಸೊ ದಟ್ಸ್ ವೈ ಈ ವಿಡಿಯೋನ ನಾನು ಇಲ್ಲಿ ಅಟ್ಯಾಚ್ ಮಾಡಿರೋದು. ಆ್ಯಂಡ್ ನೆಕ್ಸ್ಟ್ ಏನಾಯಿತು ಅಂತ ನೆಕ್ಸ್ಟ್ ವಿಡಿಯೋನ ಕಂಟಿನ್ಯೂ ಮಾಡಿ, ಮಿಸ್ ಮಾಡಿದೆ ನೋಡಿ, ಆಯಿತಾ? ಹೇಗಿತ್ತು ಫಂಕ್ಷನ್ ಎಲ್ಲ? ಇಷ್ಟ ಆಯ್ತಾ? ಕಾವ್ಯಕ್ಕ ಹೇಳಿ. ಹುಡುಗಿ ಇಷ್ಟ ಆದ್ರ? ಥ್ಯಾಂಕ್ ಯು. ಆಂಕರ್ ಇಷ್ಟ ಆಗ್ಲಿಲ್ವಾ? ಊಟ ಎಲ್ಲ ಚೆನ್ನಾಗಿದ್ಯಾ? ಇಷ್ಟ ಆಯ್ತಾ ಕಾವ್ಯಕ್ಕ? ಎಂಜಾಯ್ ಮಾಡಿದ್ವಿ. ವಿದ್ಯಾಕ್ಕ ಮದ್ವೆ ದಿನನೂ ಎಲ್ಲ ಬೇಗ ಬಂದು ಹೀಗೆ ಸಹಕರಿಸಿ. ವಸಂತ ಆಂಟಿ ಸೂಪರ್ ಆಗಿತ್ತು, ತುಂಬಾ ಚೆನ್ನಾಗಿ ಎಂಜಾಯ್ ಮಾಡಿದ್ವಿ. ಸೊ 2:30 ಆಗಿದೆ. ಎಲ್ಲರೂ ಆಲ್ಮೋಸ್ಟ್ ಫಂಕ್ಷನ್ ಎಲ್ಲ ಮುಗ್ದಿದೆ ಇವಾಗ. ಅಂದರೆ ಹಲ್ದಿ ಶಾಸ್ತ್ರ ಮುಗ್ದಿದೆ, ಮೆಹಂದಿ ಸ್ಟಾರ್ಟ್ ಆಗಬೇಕು. ನಾವೊಂದು ಕಸಿನ್ಸ್ ಎಲ್ಲ ಇದ್ದೀವಿ, ಇನ್ನು ಗೇಮ್ಸ್ ಎಲ್ಲ ಇದೆ. ಸೊ ವಿಡಿಯೋನ ಸ್ಕಿಪ್ ಮಾಡಿದೆ, ಕೊನೆವರೆಗೆ ನೋಡಿ ಆಯಿತಾ? ಸೊ ನಮ್ಮದು ಎಲ್ಲ ಫೈನಲಿ ಆದಮೇಲೆ ಹುಡುಗಿಗೆ ನೀರು ಹಾಕೋದು ಶಾಸ್ತ್ರ ಮಾಡಿದ್ವಿ. ಆ್ಯಂಡ್ ಅದು ಕೂಡ ಅಷ್ಟೇ ತುಂಬಾ ಚೆನ್ನಾಗೇ ಆಯಿತು. ಆ್ಯಂಡ್ ಎಲ್ಲ ಆಲ್ಮೋಸ್ಟು ಎಲ್ಲ ಹೋಗ್ಬಿಟ್ಟಿದ್ದು, ಮೀನ್ಸ್ ಹೊರಟಿದ್ರು ರಿಲೇಟಿವ್ಸ್ ಎಲ್ಲ. ಯಾಕಂದರೆ ಫ್ರೈಡೇ ಇತ್ತು ಆ್ಯಂಡ್ ಮದುವೆ ಬಂದು ಸಂಡೇ ಇದ್ದಿದ್ದರಿಂದ ಸೊ 2 ಡೇಸ್ ಗ್ಯಾಪ್ ಆಗುತ್ತೆ. 2 ಡೇಸ್ ಮನೇಲಿ ಇರೋಕ್ಕಾಗಲ್ಲ ಅಂತ ಎಲ್ಲರೂ ಫಂಕ್ಷನ್ ಮುಗಿಸಿ ಊರಿಗೆ ಹೊರಟರು. ಸೊ ನಾವು ಕೊನೆಯಲ್ಲಿ ನೀರು ಹಾಕೋ ಶಾಸ್ತ್ರ ಮಾಡಿದ್ದೀವಿ. ಆ್ಯಂಡ್ ತುಂಬಾ ಡ್ಯಾನ್ಸ್ ವಿಡಿಯೋಸ್ ಇತ್ತು. ಐ ಥಿಂಕ್ ಸೊ ಯಾವುದು ರೆಕಾರ್ಡ್ ಆಗಿಲ್ಲ ಅಂದ್ಕೊತೀನಿ. ರೆಕಾರ್ಡ್ ಆಗಿದ್ದರೆ ಖಂಡಿತ ಇಲ್ಲಿ ಸ್ವಲ್ಪ ಕ್ಲಿಪ್ಪಿಂಗ್ ಕೂಡ ಹಾಕಿರ್ತೀನಿ, ನೀವು ನೋಡಿ. ಆ್ಯಂಡ್ ಪ್ಲೀಸ್ ಇಗ್ನೋರ್ ಮೈ ವಾಯ್ಸ್.
ವಾಯ್ಸು ತುಂಬಾ ಹಾಳಾಗಿಬಿಟ್ಟಿದೆ. ಆ್ಯಂಡ್ ಫೈನಲಿ ಅವಳಿಗೆ ವಾಟರ್ ಬಲೂನ್ಸ್ ಎಲ್ಲ ತಂದಿದ್ವಿ, ಸ್ವಲ್ಪ ಫನ್ ಗೇಮ್ ಆಗಿರಲಿ ಮತ್ತು ವೀಡಿಯೋಗೂ ಇರಲಿ ಅಂತ. ನಮ್ಮ ಚಿಕ್ಕಪ್ಪ, ನಮ್ಮ ಚಿಕ್ಕಮ್ಮ, ಚಿಕ್ಕಮ್ಮನ ಮಕ್ಕಳು ಎಲ್ಲ ಸಿಕ್ಕಾಪಟ್ಟೆ ಎಂಜಾಯ್ ಮಾಡಿದ್ವಿ ಮಾತ್ರ. ಹಲ್ದಿ ಶಾಸ್ತ್ರ ಇವಾಗ ಏನಕ್ಕೆ ಮಾಡ್ತಾರೆ ಈ ಥರ ಅಂದರೆ, ಫ್ಯಾಮಿಲಿ ಗೆಟ್ ಟುಗೆದರ್ ಆಗ್ತಾರೆ, ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡ್ಬೋದು. ಆ್ಯಂಡ್ ಸೀರಿಯಸ್ಲಿ ಒಬ್ರನ್ನೊಬ್ರು ಅರ್ಥ ಮಾಡ್ಕೊಬೋದು. ಆ ಟೈಮ್ ಹೇಗೋಗುತ್ತೆ ಅಂತ ಗೊತ್ತಾಗಲ್ಲ, ಖುಷಿ ಇರುತ್ತೆ. ಮತ್ತು ನಿಜವಾಗ್ಲೂ ತುಂಬಾ ಚೆನ್ನಾಗಿರುತ್ತೆ. ಇದೇ ರೀಸನ್ಗೆ ಅನಿಸುತ್ತೆ ಇವಾಗೆಲ್ಲ ಹಲ್ದಿ ಶಾಸ್ತ್ರ, ಮೆಹಂದಿ ಶಾಸ್ತ್ರ ಅನ್ನೋದೆಲ್ಲ ತುಂಬ ಎಲ್ಲರೂ ಮಾಡ್ತಾರೆ ರೆಗ್ಯುಲರ್ ಆಗಿ ಎಲ್ಲ ಮದುವೆಲೂ. ನಾವಂತೂ ತುಂಬಾ ಫನ್ ಮಾಡಿದ್ವಿ. ಇದೆಲ್ಲ ಶೂಟೆಲ್ಲ ಆದಮೇಲೆ ನಾವು ನೆಕ್ಸ್ಟು ಮೆಹಂದಿ ಶಾಸ್ತ್ರಕ್ಕೆ ಅಂತ ಹೊರಟಿದ್ದು. ಬಟ್ ಬಿಫೋರ್ ದ್ಯಾಟ್ ನಾನು ನನ್ನ ತಂಗಿನ ಕೇಳಿದೆ ಹೇಗಿದೆ ಅಂತ ಹೇಳ್ಬಿಟ್ಟು. ಅವಳು ಕೂಡ ರಿವ್ಯೂ ಕೊಟ್ಟಿದ್ದಾಳೆ ಇಲ್ಲಿ. ಅವಳನ್ನು ನೀವು ಕೇಳ್ಬೋದು ಹೇಗೆ ಹೇಳಿದ್ದಾಳೆ ಅಂತ. ಮೇಯ್ನಾಗಿ ನನ್ನ ಮದುವೆಲಿ ಇದೆಲ್ಲ ಆಗಿರಲಿಲ್ಲ, ಅವಳ ಮದುವೆಲಿ ಆಗಬೇಕು, ನಾವು ಎಂಜಾಯ್ ಮಾಡಬೇಕು ಅನ್ನೋದು ಬಂದಿತ್ತು. ಆ್ಯಂಡ್ ಯಾಕೆ ವಿಡಿಯೋ ಮಾಡ್ತಾ ಇರೋದು ಯೂಟ್ಯೂಬ್ ವಿಡಿಯೋ ಅಂದರೆ, ಇನ್ನು 10 ಇಯರ್ಸ್ ಆದ್ರೂ ನಾವು ಇದನ್ನು ನೋಡ್ಬೋದು, ಖುಷಿ ಪಡ್ಬೋದು. ಅದು ಒಂದೇ ರೀಸನ್ಗೆ ಫ್ರೀ ಮಾಡಿಕೊಂಡು ನಾನು ವ್ಲಾಗ್ಸ್ನೆಲ್ಲ ಅಪ್ಲೋಡ್ ಮಾಡ್ತಿದ್ದೀನಿ. ಬಿಕಾಸ್ ಇದು ಒಂದು ಅವಳು ಗಿಫ್ಟ್ ಆದಂಗೆ ಆಗುತ್ತೆ. ಬಿಕಾಸ್ ಲೈಫ್ ಟೈಮ್ ಅವಳು ಯಾವಾಗಾದರೂ ಬೋರ್ ಆಯಿತು ಏನಾದರೂ ನೋಡಬೇಕು ಅಂದಾಗ ಈ ವಿಡಿಯೋನ ಓಪನ್ ಮಾಡಿ ಕೂಡ ನೋಡ್ಬೋದು ಅವಳು. ಇಲ್ಲಿ ನಾನು ವೀಡಿಯೋಸ್ ಹಾಕಿದ್ದೀನಿ. ಫೈನಲಿ ಇನ್ನೇನೋ ಮುಗಿಯೋ ಟೈಮಲ್ಲಿ ವಿಡಿಯೋಗ್ರಫಿಗೆ ಬೇಕು. ಆ್ಯಂಡ್ ನಮ್ಮ ಚಿಕ್ಕಪ್ಪ ಮಾಡಲ್ಲ ಅಂತಿದ್ರು, ಅವರೂ ಹೇಳ್ಕೊಂಡ್ವಿ. ಆ್ಯಂಡ್ ಯಾರೆಲ್ಲ ಡ್ಯಾನ್ಸ್ ಮಾಡಲ್ಲ ಅಂತಿದ್ದಾರೆ ಅವರೆಲ್ಲ ಮಾಡಿದ್ದಾರೆ. ಮುಂದೆ ನನ್ನ ಕಸಿನ್ ಮೇಘ ಅವಳು ಮಾಡ್ತಾಳೆ ಅಂತ ನಾನು ಅಂದ್ಕೊಂಡೇ ಇರಲಿಲ್ಲ. ಫೈನಲಿ ಬಂದು ಜಾಯ್ನ್ ಆಗಿದ್ದಾಳೆ. ಅವಳಿಗೆ ನನ್ನ ಪಕ್ಕನೇ ಇದ್ದಾಳೆ. ಸೊ ದಟ್ ಇದೆಲ್ಲ ಒಂಥರ ಮೆಮೊರಿ ಆಗಿರುತ್ತೆ. ಯಾರು ಮಾಡಲ್ಲ ಅಂತಿರ್ತಾರೆ ಅವರೆಲ್ಲ ಬಂದು ಜಾಯ್ನ್ ಆಗ್ತಾರೆ. ನಮ್ಮ ಚಿಕ್ಕಮ್ಮ ಆಗಿರ್ಬೋದು. ಮೀನ್ಸ್ ನಾನು ಒಂದು ಹೇಳೋದೇನೆಂದರೆ, ಆ ಟೈಮಲ್ಲಿ ಏನಿದೆ ಆ ಟೈಮ್ನ ಎಂಜಾಯ್ ಮಾಡಬೇಕು. ಆ್ಯಂಡ್ ಆ ಟೈಮಲ್ಲಿ ನಾವು ಬದುಕಬೇಕು ಅಂತ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ. ಇವಾಗ ನನ್ನ ಸಿಸ್ಟರ್ನ ಫೈನಲ್ ರಿವ್ಯೂ ಕೇಳ್ತೀನಿ ಹೇಗಿದೆ ಅಂತ ಅವಳು ಹೇಳ್ತಾಳೆ. ಫೈನಲಿ ನಮ್ಮ ಬ್ರೈಡನ್ನ ಕೇಳೋಣ ಹೇಗೆ ಅನ್ನಿಸ್ತು ಅಂತ. ಹೌ ವಾಸ್ ದ ಫೀಲಿಂಗ್ ಟುಡೇ? ಆಸಮ್. ಫ್ಯಾಮಿಲಿ ಎಲ್ಲ ಗೆಟ್ ಟುಗೆದರ್ ಆಗಿ ಎಂಜಾಯ್ ಮಾಡಿ ತುಂಬಾ ಖುಷಿ ಆಯ್ತು. ಈವನ್ ಎಲ್ಲರಿಗೂ ಖುಷಿ ಆಯ್ತು ಅಂತ ಅನ್ಕೋತೀನಿ. ಥ್ಯಾಂಕ್ ಯು ಸೋ ಮಚ್. ಯಾರ್ಯಾರೆಲ್ಲ ಬಂದು ಎಂಜಾಯ್ ಮಾಡಿದ್ರಿ, ಹಂಗೇನೆ ಮದುವೆಗೆ ಬಂದು ಸೆಲೆಬ್ರೇಟ್ ಮಾಡಿ. ಥ್ಯಾಂಕ್ ಯು ಸೋ ಮಚ್. ಓಕೆ, ಥ್ಯಾಂಕ್ ಯು ಎವ್ರಿವನ್. ಸೊ ಡ್ರೆಸ್ ಚೇಂಜ್ ಮಾಡಿಕೊಂಡು ನೆಕ್ಸ್ಟ್ ಮೆಹಂದಿ ಆರ್ಟಿಸ್ಟ್ ಬರ್ತಾರೆ, ರೆಡಿಯಾಗಿ ಬರುವೆವು. ಥ್ಯಾಂಕ್ ಯು ಎವ್ರಿವನ್. ಸೊ ಅದಾದಮೇಲೆ ಎಲ್ಲರೂ ಮನೆಗೆ ಬಂದು ಫುಲ್ ಬ್ಯುಸಿ ಆಗಿಬಿಟ್ರು. ಬಿಕಾಸ್ ನಾವು ಮದುವೆ ಆಗಿ ರಿಟರ್ನ್ ಗಿಫ್ಟ್ ಕೊಡಬೇಕಲ್ವ ಬಂದಿರೋರಿಗೆಲ್ಲ. ಸೊ ಆ ರಿಟರ್ನ್ ಗಿಫ್ಟ್ನ ಫಿಲ್ ಮಾಡ್ಕೊಳ್ಳೋಣ. ಬಿಕಾಸ್ ಚೌಟ್ರಿಯಲ್ಲಿ ಆ ಡೇಗೆ ನಾವು ರಿಸೆಪ್ಷನ್ ಇರೋದ್ರಿಂದ ತುಂಬ ಲೇಟ್ ಆಗಿಬಿಡುತ್ತೆ. ಆ್ಯಂಡ್ ಲೇಟ್ ನೈಟಲ್ಲಿ ನಾವು ಇದೆಲ್ಲ ಫಿಲ್ ಮಾಡೋಕ್ಕಾಗಲ್ಲ ಅಂತ ಹೇಳ್ಬಿಟ್ಟು ಇಲ್ಲೇ ಕೂಡ ಎಲ್ಲರೂ ಮೆಹಂದಿ ಶಾಸ್ತ್ರ ಟೈಮಲ್ಲೇ ಫಿಲ್ ಮಾಡ್ತಿದ್ದಾರೆ. ಆಂಟಿ, ವಾಸ್ ದ ಡೇ? ಹಲ್ದಿ ಶಾಸ್ತ್ರ ಹೇಗಿತ್ತು? ಸೂಪರ್ ಆಗಿತ್ತು. ಈ ಥರ ಆಗುತ್ತೆ ಅಂತ ಅನ್ಕೊಂಡೇ ಇರಲಿಲ್ಲ. ಸಖತ್ತಾಗಿತ್ತು, ಚೆನ್ನಾಗಿ ಎಂಜಾಯ್. ಬಟ್ ಆದರೆ ಆಲ್ಮೋಸ್ಟ್ ಕ್ಲಿಪ್ಪಿಂಗ್ಸ್ ಎಲ್ಲ ಆಡೇ ಆಗಿಲ್ಲ ಆಂಟಿ. ಗೋಲ್ಗಪ್ಪ ತಿಂದಿದ್ದು ಸುಮಾರು ಆಡೇ ಆಗಿಲ್ಲ. ಬಿಕಾಸ್ ನಾವು ಕೂಡ ತುಂಬಾ ಬ್ಯುಸಿ ಇದ್ವಿ. ಫೋನ್ ಎಲ್ಲೆಲ್ಲಿತ್ತು ಅಂತಲೇ ನಮಗೆ ಗೊತ್ತಿಲ್ಲ. ಇವಾಗ ಮೆಹಂದಿ ಶಾಸ್ತ್ರ ಇದೆ, ಮೆಹಂದಿ ಆರ್ಟಿಸ್ಟ್ ಬರ್ತಾ ಇದ್ದಾರೆ. ಸೊ ನಾವು ಸಿಂಪಲಾಗಿ ರೆಡಿಯಾಗಿದ್ದೀವಿ. ಬಿಕಾಸ್ ಇನ್ನೂ ಬೇಜಾನ್ ರೆಡಿ ಆಗೋದಿದೆ ನೆಕ್ಸ್ಟ್ ಇವೆಂಟಿಗೆ. ಸೊ ಸಿಗೋಣ ನೆಕ್ಸ್ಟು ಇದರಲ್ಲಿ. ಬ್ರೈಡಿಗೆ ತೋರಿಸ್ತೀವಿ ರೀ ಏನು ಮಾಡ್ತಿದ್ದಾಳೆ ಅಂತ. ಸಿ, ಈವನ್ ಇಫ್ ಇಟ್ ಈಸ್ ಮೆಹಂದಿ ಶಾಸ್ತ್ರ ವರ್ಕ್ ಮಾಡ್ತಿದ್ದಾಳೆ. ಬಿಕಾಸ್ ಅವಳಿಗೆ ಲೀವ್ಸ್ ಎಲ್ಲ ಸ್ವಲ್ಪ ಕಡಿಮೆ ಇತ್ತು. ಮದುವೆ ಆದಮೇಲೆ ಪ್ಲ್ಯಾನ್ ಮಾಡೋಣ ಅಂತ. ಅವಳದು ಮೆಹಂದಿ ಔಟ್ಫಿಟ್ ತೋರಿಸ್ಲಾ? ಏನಿವೆ ಅವಳು ಹಾಕೊತಾಳೆ ಇವಾಗ. ಸೊ ಎಲ್ಲ ಏನು ಅಂದರೆ ನಮ್ಮದು ಎಲ್ಲ ಔಟ್ಫಿಟ್ಸೂ ಕಸ್ಟಮೈಸ್ ಮಾಡಿರೋದು ಆ್ಯಕ್ಚುಲಿ ನಾವು. ನಾನು ಮದುವೆ ಆದಮೇಲೆ ಪೂರ ವೀಡಿಯೋನ ಅಪ್ಲೋಡ್ ಮಾಡ್ತೀನಿ. ಯಾವ್ಯಾವ ಥರ ಕಸ್ಟಮೈಸ್ ಮಾಡಿದ್ವಿ, ಬ್ಲೌಸ್ ಆಗಿರ್ಬೋದು, ಸ್ಯಾರಿ ಯಾವ ಥರ ಮಾಡಿದ್ವಿ, ಆ್ಯಂಡ್ ಮೆಹಂದಿಗೆ, ಹಳ್ದಿಗೆ ಎಲ್ಲ ನಾನು ಒಂದು ವೀಡಿಯೋನ ಮಾಡಿ ಅಪ್ಲೋಡ್ ಮಾಡ್ತೀನಿ. ದಿಸ್ ಈಸ್ ಅವರ್ ಮೆಹಂದಿ ಔಟ್ಫಿಟ್. ಸೊ ವಿಲ್ ಗೋ. ಆಲ್ರೆಡಿ 4 ಆಗಿದೆ. ಸೊ ಎಲ್ಲ ಫಿಲ್ ಮಾಡ್ತಾ ಇದ್ದಾರೆ. ಹೇಗಿತ್ತು ಇವತ್ತು? ಚೆನ್ನಾಗಿತ್ತಾ? ಸ್ನೇಹ ಬರ್ತಾ ಇದ್ದಾರೆ ಅವರು. ಸೊ ಎಲ್ಲ ಹಂಗೆ ಮೆಸ್ಟಪ್ ಆಗಿದೆ. ಇನ್ನು ಬುಕ್ ಪ್ಯಾಕಿಂಗ್ ಎಲ್ಲ ನಿಂದು ಆಯ್ತಾನೆ ಪ್ಯಾಕಿಂಗು? ಓಕೆ. ಸೊ ಇನ್ನೂ ಇದೆ 2 days ಟು ಗೋ. ಪಾರ್ಥ ಆ್ಯಂಡ್ ಸಂಜು ಎಕ್ಸೈಟೆಡ್. ಸಿಸ್ಟರ್ ಮದುವೆ ಇದೆ. ಹೇಗೆ ರೆಡಿ ಆಗಿದ್ದೀರಾ?
ಕೋಟ್ ಎಲ್ಲ ಕೊಟ್ಟಿದ್ದೀವಿ, ಇನ್ನು ಸ್ವಲ್ಪ ಅದು ಕೋಟ್ ಇಸ್ಕೊಬೇಕು, ನಾವು ನಾಳಿದ್ದು ಇಸ್ಕೊಳ್ಳೋಣ. ಈಗ ಮೆಹಂದಿಗೆ ಬಂದಿದ್ದಾರೆ, ಮೆಹಂದಿ ಹಾಕಕ್ಕೆ. ಅದಾದಮೇಲೆ ಒಂದು 4:30 ಅಷ್ಟೊತ್ತಿಗೆ ಮೆಹಂದಿ ಆರ್ಟಿಸ್ಟು ಬಂದಿದ್ದರು. ಮೆಹಂದಿ ಆರ್ಟಿಸ್ಟ್ ಬಂದು ನಿತ್ಯ ಅಂತ ಹೇಳ್ಬಿಟ್ಟು ಅವ್ರಿಗೆ ಹೇಳಿದ್ದು. ಅವ್ರದ್ದು ಪೇಜ್ ಬೇಕಾದರೆ ನಾನು ಅಲ್ಲಿ ಟ್ಯಾಗ್ ಮಾಡಿರ್ತೀನಿ, ಯಾರಾದರೂ ಮೆಹಂದಿ ಹಾಕ್ಸ್ಕೋಬೇಕು ಅಂದರೆ ಅವರನ್ನು ಕಾಂಟ್ಯಾಕ್ಟ್ ಮಾಡ್ಬೋದು. ನಾವು ಮೆಹಂದಿನ 4:30ಗೆ ಸ್ಟಾರ್ಟ್ ಮಾಡಿ ಮುಗಿಯೋದು ಒಂದು 9-10 ಅಷ್ಟೊತ್ತು ಆಗಿಬಿಟ್ಟಿತ್ತು, ಬಿಕಾಸ್ 3 ಮೆಂಬರ್ಸ್ಗೆ ಹಾಕಬೇಕಿತ್ತು. ಸೊ 9-10 ಅಷ್ಟೊತ್ತು ಆಯಿತು ಅದು. ಆ್ಯಂಡ್ ತುಂಬಾ ಸಿಂಪಲ್ಲಾಗಿ ಅದನ್ನು ಮಾಡ್ಕೊಂಡಿದ್ದೆ, ಯಾಕಂದರೆ ಯಾರೂ ರಿಲೇಟಿವ್ಸ್ ಜಾಸ್ತಿ ಇರಲೇ ಇಲ್ಲ, ತುಂಬ ಕ್ಲೋಸ್ ರಿಲೇಟಿವ್ ಅಷ್ಟೇ ಇದ್ದಿದ್ದು, ಬಿಕಾಸ್ ಎಲ್ಲ ಹೋಗ್ಬಿಟ್ಟಿದ್ರು. ನಾವಿರೋದು ಮೈಸೂರು, ಮತ್ತು ನಮ್ಮ ಮನೆ ಅಪ್ಪನ ಮನೆ ಕಡೆ, ಅಮ್ಮನ ಮನೆ ಕಡೆ ಎಲ್ಲ ನಂಜನಗೂಡು ಹತ್ರ ಅಲ್ವಾ, ಸೊ ಎಲ್ಲ ಊರಿಗೆ ಹೋಗಿದ್ರು, ಬಿಕಾಸ್ ಸಂಡೇ ಬರ್ತೀವಿ ಅಂತ ಹೇಳಿಬಿಟ್ಟು. ಆ್ಯಂಡ್ ಚಪ್ರಕ್ಕೆ ಹೂವೆಲ್ಲ ಸ್ವಲ್ಪ ಬಿಡಬೇಕಿತ್ತು, ಇನ್ನು ಅದೆಲ್ಲ ನನ್ನ ಚಿಕ್ಕಮ್ಮನ ಮಕ್ಕಳು ಮಾಡ್ಕೊತಿದ್ದಾರೆ. ಆ್ಯಂಡ್ ನಮಗೆ ಕಸಿನ್ಸ್ ಇರೋದ್ರಿಂದ ಆಲ್ಮೋಸ್ಟ್ ಎಲ್ಲ ವರ್ಕು ಅಷ್ಟೇ ಸ್ಪ್ಲಿಟ್ ಆಗಿರುತ್ತೆ ತುಂಬಾ. ಆ್ಯಂಡ್ ಮೆಹಂದಿ ಶಾಸ್ತ್ರ ಮುಗ್ದಾದಮೇಲೆ ನೈಟ್ ಊಟ ಇತ್ತು. ಏನಕ್ಕೆ ಇದನ್ನು ತೋರಿಸ್ತಿದ್ದೀನಿ ಅಂದರೆ, ಏನೇ ಫಂಕ್ಷನ್ ಇರಲಿ ನಮ್ಮ ದೇಸಿ ಊಟ ಮುದ್ದೆ ಉಪ್ಪು ಸಾಂಬಾರು, ಬಿಕಾಸ್ ಎಲ್ಲರಿಗೂ ಬಾಯಿ ಕೆಟ್ಟೋಗಿತ್ತು. ಆ್ಯಂಡ್ ಎಲ್ಲರಿಗೂ ಇದೇ ಬೇಕು ಅಂತ ಹೇಳಿದ್ದಕ್ಕೆ ನಮ್ಮ ಮಮ್ಮಿ ಮುದ್ದೆ ಮತ್ತು ಉಪ್ಸಾರು ಮಾಡಿದರು ನೈಟು ನಮ್ಮ ಫ್ಯಾಮಿಲಿಯವ್ರಿಗೆ. ಆ್ಯಂಡ್ ಓವರಾಲ್ ನಾನು ಈ ಡೇ ಬಗ್ಗೆ ಹೇಳ್ಬೇಕಂದ್ರೆ ತುಂಬಾ ಚೆನ್ನಾಗಿತ್ತು, ತುಂಬಾ ಎಂಜಾಯ್ ಮಾಡಿದ್ವಿ. ತುಂಬ ಕ್ಲಿಪ್ಪಿಂಗ್ಸ್ ತಗೊಳಕ್ಕಾಗಿಲ್ಲ ಆ್ಯಕ್ಚುಲಿ ನಮಗೆ ಚಪ್ರದ್ದು. ಮತ್ತು ನೆಕ್ಸ್ಟ್ ಡೇ ನಮ್ಮದು ನೈಲ್ ಆರ್ಟ್ ಇದೆ, ಆ್ಯಂಡ್ ಚಪ್ರದಲ್ಲಿ ಏನೇನಾಯಿತು ಅದೆಲ್ಲನೂ ನಾನು ವೀಡಿಯೋಸ್ ಅಪ್ಲೋಡ್ ಮಾಡ್ತೀನಿ. ಮಿಸ್ ಮಾಡ್ದೇನೆ ಎಲ್ಲ ವೀಡಿಯೋಗಳನ್ನ ನೋಡಿ. ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ ಆ್ಯಂಡ್ ಶೇರ್ ಮಾಡಿ ಅಂತ ಹೇಳ್ತೀನಿ. ಸೊ ನೆಕ್ಸ್ಟ್ ವೀಡಿಯೋ ಸಿಗೋವರೆಗೆ ಹಾಗೆ ನನ್ನ ವೀಡಿಯೋನ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಆ್ಯಂಡ್ ಕಮೆಂಟ್ ಮಾಡಿ. ಯಾವುದಾದ್ರೂ ವೀಡಿಯೋಸ್ ಬೇಕು, ಕಾಸ್ಟ್ಯೂಮ್ ಬಗ್ಗೆ ತಿಳ್ಕೊಬೇಕು ಅಂದ್ರೂ ನೀವು ಕಮೆಂಟ್ ಮಾಡ್ಬೋದು. ನನಗೆ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗೋವರೆಗೆ ಬಾಯ್ ಬಾಯ್, ಟೇಕ್ ಕೇರ್.